Hi everybody. Ignore. Hi everybody. So actually ಇವತ್ತು ವೆನಸ್ಡೇ ಅದ ಆ್ಯಂಡ್ ನಾನು ಸ್ವಲ್ಪ ಕೆಲಸ ಐತಿ. ನಾ ಏನಾಯ್ತಂತ ಆಮೇಲೆ ಹೇಳ್ತೀನಿ. ಅದಕ್ಕೆ ನಾ ಊರಿಗೆ ಹೊಂಟೀನಿ, ಲೈಕ್ ಬಿಜಾಪುರಿಗೆ ಹೊಂಟೀನಿ ಇವತ್ತು ರಾತ್ರಿ 10:30 ಹಾಗೆ ನನ್ನ ಬಸ್ ಅದ. ಸೊ ಅದು ಮುಗಿಸ್ಕೊಂಡು ಐ ವಿಲ್ ಬಿ ಗೋಯಿಂಗ್ ಬ್ಯಾಕ್. ಲೆಟ್ಸ್ ಸಿ, ಜಲ್ದಿ ಬಿಡ್ತು, ಜಲ್ದಿ ಬಂದು ಪ್ಯಾಕಿಂಗ್ ಮಾಡೋಣ. ಈಗ ಸ್ವಲ್ಪ ಪ್ಯಾಕಿಂಗ್ ಮಾಡ್ತೀನಿ ನಾ, ಅದು ಆಗೋಣ ಅಗೇನ್. ರಾತ್ರಿ ನಮ್ದು ಇವತ್ತು ಬಸ್ ಅದ ಆ್ಯಂಡ್ ನಾಳೆ ನಾ ಬಿಜಾಪುರದಾಗ ಇರ್ತೀನಿ. ಸೊ ಹ್ಯಾಪಿ. ಸೊ ಸದ್ಯಕ್ಕೆ ಈಗಂತೂ ನಾ ಹೋಗ್ತೀನಿ. ಲೆಟ್ಸ್ ಸಿ ಇಫ್ ಐ ಹ್ಯಾವ್ ಎನಿ ಅಪ್ಡೇಟ್ಸ್. ಸೊ ಸೊ ಅಂದ್ರೆ ಒಂದು ಕಾಲ್ ಬಂದಿತ್ತು. ಸೊ ನಾ ಈಗ ರೆಡಿ ಆಗೀನಿ, ಆಫೀಸಿಗೆ ಹೊಂಟೀನಿ. ಈಗ ಆ್ಯಕ್ಚುಲಿ ನಂಗೆ ನಾಷ್ಟ ಮಾಡೋಕ್ಕೆ ಟೈಮ್ ಇಲ್ಲ, ಬಟ್ ಬಿಕಾಸ್ ರೈಸ್ ಅದ ಆ್ಯಂಡ್ ಅನುಷಗೂ ರೈಸ್ ತಿನ್ನೋದಿಲ್ಲ. ನಾನು ಲಂಚ್ ಬಾಕ್ಸ್ ಹಾಕ್ಸ್ಕೊಳಕ್ಕೆ ತೆಳ ಹೋಗ್ಯಾಳ ಆ್ಯಂಡ್ ನಾವಿಬ್ಬರು ವಿ ಆರ್ ಪ್ಲಾನಿಂಗ್ ಅಲ್ಲೇ ಬಸ್ ಸ್ಟ್ಯಾಂಡ್ ಕಡೆ ನಾ ಹೋಗು ಇಗ್ನೋರ್ ದ ಲೈಟ್. ನಾ ಹೋಗೋ ರೋಡ್ದಾಗೆ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ದಾಗ, ಅಲ್ಲಿ ಬಸ್ ಸ್ಟ್ಯಾಂಡ್ ಸನಿಕ್ ಒಂದು ಕಡೆ ನಾಷ್ಟ ಕೊಡ್ತಾರೆ. ವಿ ಆರ್ ಪ್ಲಾನಿಂಗ್ ನಾವು ಅಲ್ಲೇ ನಾಷ್ಟ ಮಾಡ್ತೀವಿ. ಸೊ ನಾಷ್ಟ ಮಾಡಿ ನಾ ಆಫೀಸಿಗೆ ಹೊಂಟೀನಿ ಆ್ಯಂಡ್ ನೋಡು ಅಪ್ಡೇಟ್ಸ್ನ ಹಾಕ್ತಿರ್ತೀನಿ. ಸೊ ಬೈ ಎವ್ರಿಬಡಿ. ಸೊ ನಾ ಈಗ ಪ್ಯಾಕಿಂಗ್ ಮಾಡೀನಿ ಆ್ಯಂಡ್ ರೆಡಿನೂ ಆಗೀನಿ. ಅಲ್ಲಿ ನಮ್ಮ ಮನುಷ್ಯ ಅವ್ರು ಅದಾರ. ಹುಚ್ಚುಡು, 1 ಸೆಕೆಂಡ್. ಯಾ, ಸೊ ಈಗೇನದ, ಥ್ಯಾಂಕ್ಸ್ ಟು ಅವರ್ ಕಂಪನಿ ಇಟ್ಟು ದೊಡ್ಡ ಬ್ಯಾಗ್ ಕೊಡ್ತಾರೆ. ಇದ್ರಾಗ ನನ್ನ ಎಲ್ಲ ಸಾಮಾನು ಹಿಡಿದು ಆ್ಯಂಡ್ ಏನು ಖರ್ಬರತಿ ಏನು 1 ಸೆಕೆಂಡ್. ಹಾಂ, ಸೊ ಈಗ ನಾವು ಹೊಂಟೀವಿ. ಸ್ಟೆಪ್ಸ್ ಹೇಳ್ಕೊಂಡು ಹೋಗೋಣ. ನಡಿ ದೋಸ್ತ್, ಸರಿ ನೀ ನಾರೇ ಹೋಗ್ತೀನಿ ಬಿಡ. ಅದ್ರದ್ದು ಮಾನಸಿಕ ಬಗ್ಗೆ ಯೋಚನೆ ಮಾಡತ್ತಿ. ಲಿಫ್ಟ್ ಅದು ನಾನ್ ಲಿವಿಂಗ್ ಅದ. ನನ್ನ ಬಗ್ಗೆ ಯೋಚನೆ ಮಾಡಿ ನಾ ಟೆಂದರೆ ಕಂಟ್ರೋಲ್ ಇಲ್ಲ. ಸಂಡೆ ವಾಪಸ್ ಬರ್ತೀನಿ. ಸೊ ಆ್ಯಕ್ಚುಲಿ ನಾ ಎದಕ್ಕೆ ಹೊಂಟೀನಿ ಅಂದ್ರೆ, ಈಗ ನಾ ಹೊಸ ಕಂಪ್ನಿಗೆ ಜಾಯ್ನ್ ಆಗಿದ್ಲ. ಸೊ ಅಲ್ಲಿ ಪಾಸ್ಪೋರ್ಟ್ ಇಸ್ ನೆಸೆಸರಿ ಆ್ಯಂಡ್ ನಾ ಪಾಸ್ಪೋರ್ಟ್ ಅಪ್ಲೈ ಮಾಡಿಲ್ಲ. ಫ್ರೆಶ್ಲಿ ಅಪ್ಲೈ ಮಾಡೀನಿ. ಅಪ್ಲೈ ಮಾಡುವಾಗ ನನಗೆ ಗೊತ್ತಾಯ್ತಕ್ಕೆ ಮಾರ್ಕ್ ಶೀಟ್ದಾಗ ಪಪ್ಪನ ಹೆಸರು ಇಸ್ ಡಿಫ್ರೆಂಟ್ ಆ್ಯಂಡ್ ನನ್ನ ಆಧಾರ್ ಕಾರ್ಡ್ ಇಟ್ ಇಸ್ ಡಿಫ್ರೆಂಟ್. ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ದಾಗ ಮಾರ್ಕ್ ಶೀಟ್ ನಾವು ಚೇಂಜ್ ಮಾಡಕ್ಕೆ ಬರಲ್ಲ. ಪಾನ್ ಕಾರ್ಡ್ನ ಎಲ್ಲ ಅಪ್ಲೈ ಮಾಡಕ್ಕೆ ಹೋಗಿದ್ದಲ್ಲ. 1 ಸೆಕೆಂಡ್, ಕರೆಕ್ಟ್ ಅದ? ಹಾಂ. ಸೊ ಆ್ಯಕ್ಚುಲಿ ನಾ ಅಲ್ಲಿ ಲಿಫ್ಟಿಂದ ಹೊರಗೆ ನಂಗೆ ಮಾತಾಡಕ್ಕೆ ಬಿಡು. ನಾ ಅಲ್ಲಿ ಲಿಫ್ಟಿಂದ ಬರತ್ತಿದ್ದೆ. ಓಕೆ, ಸೊ ಬರೋಣ ಹೊರಗೆ ಭಾಳ ಮಂದಿ ಇದ್ರು. ಸೊ ನಂಗೆ ಅದು ಹಿಚ್ಕಿ ಹಾಕಿದ್ಲ. ಎನಿವೇ, ಸೊ ದ ಥಿಂಗ್ ಇಸ್, ನಾ ಬ್ಯಾಂಗ್ಳೂರ್ದಾಗ ಟ್ರೈ ಮಾಡಿದೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಸಕ್ಕೆ. ಲೈಕ್ ದೇರ್ ಆರ್ ಮೆನಿ ಲೈಕ್ ನಂಗೆ ಮಾತಾಡಕ್ಕೆ ಬಿಡ. ಇಲ್ಲಿ ಕಂಟಿನ್ಯೂಸ್ ಆಗಾಕತ್ತಿಲ್ಲ ನೋಡು. ಹಾಂ, ಆಯ್ತು, ಸ್ವಲ್ಪ ಮುಂದೆ ನೋಡಿ. ಸೊ ಪೂರಾ ಕೇಳ್ರಿ. ಆಧಾರ್ ಕಾರ್ಡ್, ಪಾಸ್ಪೋರ್ಟ್, ಸೊ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅಪ್ಡೇಟ್ ಮಾಡೋದಿತ್ತು. ಪ್ಯಾನ್ ಕಾರ್ಡ್ ಅವನೇ ಅಪ್ಡೇಟ್ ಮಾಡ್ತೀನಂದ. ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋದಿತ್ತು, ಅಪ್ಪನ ಚೇಂಜ್ ಮಾಡೋದಿತ್ತಲ್ಲ. ಸೊ ಇಲ್ಲಿ ಪೋಸ್ಟ್ ಆಫೀಸ್ ಮತ್ತು ಬ್ಯಾಂಗ್ಳೂರ್ 1 ನೆಟ್ ಸೆಂಟರ್ ಎಲ್ಲ ಕಡೆ ಚೆಕ್ ಮಾಡೋಣ. ಗೊತ್ತಾಯ್ತಕ್ಕೆ ಪಪ್ಪಂದು ಥಂಬ್ ಪ್ರಿಂಟ್ ಬೇಕು ಆ್ಯಂಡ್ ಪಪ್ಪ ಇರಬೇಕು. ಸೊ ಅದು ಗೊತ್ತಾಯ್ತು. ಫಾರ್ ವಿಚ್ ಪಪ್ಪ ಅಂತೂ ಈಗ ಇಲ್ಲಿ ಬರೋಕ್ಕೆ ಬರಂಗಿಲ್ಲ. ಬಿಕಾಸ್ ಅವ್ರು ಲಾಸ್ಟ್ ವೀಕೆ ಬಂದಾರ ಆ್ಯಂಡ್ ಹೀ ಈಸ್ ಲಿಟಲ್ ಬ್ಯುಸಿ. ಸೊ ಅವ್ರಂತೂ ಈಗ ಬರೋಕ್ಕಾಗಂಗಿಲ್ಲ. ಫಾರ್ ವಿಚ್
ನಾನೇ ಹೊಂಟೇನಿ ಬಿಕಾಸ್ ಅದು ಭಾಳ ಮ್ಯಾಂಡೇಟರಿ ಅದ ಆ್ಯಂಡ್ ಆಡಿಟ್ ಸಂಬಂಧ ಎಲ್ಲ ರಿಕ್ವೈರ್ಡ್ ಇರ್ತೈತಿ ಆ್ಯಂಡ್ ನಾ ಮತ್ತು ಹಿಂಗೆ ಡಿಲೇ ಮಾಡ್ಕೋತ ಹೋದೆ ಅಂದ್ರೆ ಆ್ಯಂಡ್ ಆಲ್ರೆಡಿ ನಾ ಅಪ್ಲೈ ಮಾಡೀನಿ. ಸೊ 30 ತನಕ ನಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅದ. ಅಲ್ಲಿ ತನಕ ಅದಕ್ಕಿಂತ ಮುಂಚೆ ಬಂತು ಅಂದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿ ಬಂತು, ಇಟ್ ಇಸ್ ವೆರಿ ಗುಡ್ ಫಾರ್ ಮಿ. ಸೊ ಅದರ ಸಂಬಂಧ ಸಡನ್ನಾಗಿ ಪ್ಲ್ಯಾನ್ ಆಯ್ತು. ಯುಗಾದಿಗೆ ಹೋಗಕ್ಕೆ ಬರೋಂಗಿಲ್ಲ ನಾ, ಯಾಕಂದ್ರೆ ಪ್ರೈಸು ಜಾಸ್ತಿ ಅದಾವ ಆ್ಯಂಡ್ ಹುಳ ಬತ್ತು, ಹಾಂ ಪ್ರೈಸು ಜಾಸ್ತಿ ಅದಾವೆ. ಸೊ ಐ ಥಾಟ್ ನಾ ಹೀಗೆ ಹೋಗ್ತೀನಿ. ಸೊ ದಟ್ ಈಸ್ ದ ರೀಸನ್ ಐ ಆಮ್ ಗೋಯಿಂಗ್. ಆ್ಯಂಡ್ ಎಂಡ್ ಆಫ್ ದ ಡೇ ವಾಪಸ್ ನಾ ಯಾವಾಗಂದ್ರೆ ಸ್ಯಾಟರ್ಡೇ ಜಲ್ದಿ ರಾತ್ರಿ ಕೂಡಾತೀನಿ, ಸಂಡೇ ಮಾರ್ನಿಂಗ್ ಜಲ್ದಿ ಬರ್ತೀನಿ. ಸೊ ಎಸ್, ಇದು ಅಪ್ಡೇಟ್ ಇತ್ತು. ಆ್ಯಂಡ್ ಇದ್ರ ಸಂಬಂಧ ನಾ ಬಿಜಾಪುರಕ್ಕೆ ಹೊಂಟೀನಿ. ಈಗ ನಮ್ಮ ಮನುಷ್ಯ ಅವ್ರು BKM ಲೇಔಟನ್ನ ಬಿಡಕ್ಕೆ ಬರತ್ತಾರೆ. ಮನುಷ್ಯ ನಾವು ಹೆಂಗೆ ಹೊಂಟೇವು ಗೊತ್ತು? 1 ಸೆಕೆಂಡ್, ಬೈ ಬೈ. ಹಾಂ, ಸೊ ನಾವು ಕರೆಕ್ಟ್ ರೂಟೇ ಹೊಂಟಿದ್ವಿ. ಐ ಥಾಟ್ ನಾವು ಲಾಂಗ್ ರೂಟ್ ಚೂಸ್ ಮಾಡಿ ಅನುಷಾ. ಸೊ ನಂಗೆ ಹಂಗೆ ಅನ್ನಿಸ್ತು ಬಿಕಾಸ್ ಹಾಂ ಮ್ಯಾಗ್ಡಿ ಕಡೆನೇ ಹೊರಡ್ಬೇಕು ಬಿಡ, ಬಟ್ ಇದನ್ನು ಲಾಂಗ್ ರೂಟ್ ಹೋಗ್ಲಿ ಬಿಡು, ಕ್ಯಾಲರೀಸ್ ಬರ್ನ್ ಆಗ್ತೈತೆ. ಎಲ್ಲ ಕಡೆ ಹೋದರೂ ಸೇಮ್ ರೂಟೇ, ಡಿಫ್ರೆನ್ಸ್ ಏನೈತಿ? ಒಂದ್ಸಲ ಬ್ಯಾಗ್ ಹಾಕೋಲ್ಲ, ಭಾಳ ಸ್ಪ್ರೀ ನಡೆಯತ್ತಿ ಓಡ್ತಾವೆ ನೋಡ್ಬೋದು. ಸೊ ಇವತ್ತು ವೆನಸ್ಡೇದ, ಥರ್ಸ್ಡೇ ಮಾರ್ನಿಂಗ್ ಮ್ಯಾಲೆ ಇರ್ತೀನಿ. ಫ್ರೈಡೇ ಸ್ಯಾಟರ್ಡೇ ರಾತ್ರಿ ವಾಪಸ್ ಕೂಡ್ತೀನಿ. ವಾಹ್, ಇಷ್ಟ ಅನುಷ ಕಾಜಿ ಹೆಂಗೆ ತೊಗೊಳಕತ್ತೀನಿ ಅಂದ್ರೆ ಇಟ್ಟು ಕಾಜಿ ಸ್ವಲ್ಪ ಮೊದಲಿಂದ ತೊಗೋತಿರ್ಬೇಕಾಗಿತ್ತು. ನೀವು ತೊಗೋತಿ ಕಾಜಿ ತೊಗೋತಿ. ಸೊ ನೀವೇ ಈಗ ನಾ ಬಸ್ ಹತ್ತ ಮೇಲೆ ಅಲ್ಲಿ ರೀಚ್ ಆಗೋಣ. ಮತ್ತು ಪಾರ್ಟ್ 1 ಪಾರ್ಟ್ 2 ವ್ಲಾಗ್ಸ್ ಮಾಡ್ತಿರ್ತೀನಿ, ನೋಡಿರಿ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ ಆ್ಯಂಡ್ ಎಲ್ಲ ಮಾಡಿರಿ. ಐ ಆಮ್ ದಿಸ್ ಕ್ಲೋಸ್ ಟು ಗೆಟ್ ಮಾನಿಟೈಸ್ಡ್. ಸೊ ಅದಕ್ಕೆ ನಿಮ್ದು ಹೆಲ್ಪ್ ಬೇಕು ನನಗೆ. ಮಾನಿಟೈಸೇಷನ್ ಆಗೋಣ ಅದ್ರದ್ದು ಒಂದು ವಿಡಿಯೋ ಮಾಡ್ತೀನಿ ನಾ, ಯಾಕಂದ್ರೆ ಇಟ್ಸ್ ನಾಟ್ ಲೈಕ್ ಮಿರಾಕಲ್ ಅಂತೂ ಆಗತ್ತಲ್ಲ ನನ್ನ ಲೈಫ್. ಅದಕ್ಕೆ ಒಂದು ವಿಡಿಯೋ 12,000 20,000 ವ್ಯೂಸ್ ಹಂಗಂತೂ ಹೊಂಟಿಲ್ಲ. ಏನೇ ಐತಿ ಹೆಂಗೋ ಒಂದು ಹೊಂಟೈತಿ. ಸೊ ಐ ಮೀನ್ ವ್ಯೂಸ್ ಮೇಲೆ. ಸೊ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್, ಅದೇ ಆಗತ್ತೈತಿ ಈಗ. ನೋಡು ಹಾಗೆ ಮುಂದೆ ಎಂಗೇಜ್ಮೆಂಟ್ ಜಾಸ್ತಿ ಆಯಿತು, ಕಂಟೆಂಟ್ ಜಾಸ್ತಿ ಬರಾಕತ್ತು ಅಂದ್ರೆ ಮಂದಿನೂ ಲೈಕ್ ಮಾಡ್ತಾರೆ ಜಾಸ್ತಿ. ಬಟ್ ಯಾ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಮುಂದಿನ ವೀಡಿಯೋಸ್ ಎಲ್ಲದಕ್ಕೂ ಹಿಂಗೆ ಸಪೋರ್ಟ್ ಮಾಡಿರಿ. ಕಂಟೆಂಟ್ ಐಡಿಯಾಸ್ ಕಮೆಂಟ್ಸಾಗಿ ಹಾಕಿರಿ. ಆ್ಯಂಡ್ ಯಾ, ಬೈ ಎವ್ರಿಬಡಿ. ಸೊ ಅಲ್ಲಿ ಪೀಣ್ಯ ಮೆಟ್ರೋ ಸ್ಟೇಷನ್ ಅಪೋಸಿಟ್ ಐತಿ VRL ಇದು ಸ್ಟಾಪ್. ಸೊ ಇಲ್ಲೇ ಬಸ್ ಬರ್ತಾವೆ ಆ್ಯಂಡ್ ಅಲ್ಲಿ ನಿಮಗೆ ಕಾಣತಿರ್ಬೇಕು, ಅದು ಪೀಣ್ಯ ಮೆಟ್ರೋ ಸ್ಟೇಷನ್. ಆ್ಯಂಡ್ ಇದು ನನ್ನ ಬಸ್ ಅದ. ಸೊ ನಾ ಈಗ ಹೋಗಿರ್ತೀನಿ. ಬಾಯ್ ಬಾಯ್.